2 ದಿನ ನಡೆದ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ವೇವ್ 3.0 ರಾಷ್ಟ್ರಮಟ್ಟದ ಹ್ಯಾಕಥಾನ್ ಕಾರ್ಯಕ್ರಮ ಸಮಾರೋಪ ಸಮಾರಂಭದ ಮೂಲಕ ಯಶಸ್ವಿಯಾಯಿತು. ನಗರದ ಗೌರಿಶಂಕರ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ನಿರಂತರ 24 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ವಿವಿಧ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ನಡೆದ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ತಂಡಗಳು ವಿಜೇತರಾಗುವ ಮೂಲಕ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000 ನಗದು ಸಹಿತ ಪ್ರಶಸ್ತಿ ಪಡೆದರೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ತೃತೀಯ ಸ್ಥಾನದೊಂದಿಗೆ 10,000 ನಗದು ಸಹಿತ ಪ್ರಶಸ್ತಿ ಪಡೆದುಕೊಂಡಿತು. ವಿಜೇತ ತಂಡಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿ ದೇಶದ ವಿವಿಧ ಕಾಲೇಜುಗಳ 556 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಒಂದೊಂದು ಕಾಲೇಜಿನಿಂದ 4 ಸೇರಿ ಒಟ್ಟು 155 ತಂಡಗಳು ಭಾಗವಹಿಸಿದ್ರು. ಈ ನಮ್ಮ ಹೆಮ್ಮೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಈ 3ನೇ ವೇವ್ 3 ಆಯೋಜನೆ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ. ಇದರಿಂದ 155 ತಂಡಗಳು ಇದರಲ್ಲಿ ಭಾಗವಹಿಸಿದ್ದು ಈ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಇಲ್ಲ ನಾಲೆಜ್ ಶೇರಿಂಗ್, ಟೆಕ್ನಾಲಜಿ ಶೇರಿಂಗ್ ಎಲ್ಲ ರೀತಿಯ ಅನುಕೂಲ ಆಕೈತಿ. ಈ ವೇವ್ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಟೆಕ್ನಾಲಜಿ ಯುಗದಲ್ಲಿ ಅನುಕೂಲ ಆಗುತ್ತೆ ನನ್ನ ಅನಿಸಿಕೆ. ಬೇರೆ ಬೇರೆ ನಮ್ಮ ದೇಶಗಳಿಂದ ಬಂದಿದ್ದಾರೆ. ಮುಖ್ಯವಾಗಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್ 8-10 ಸ್ಟೇಟ್ಗಳಿಂದ ಬಂದಿದ್ದಾರೆ. ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಹೊಸ AI ಟೆಕ್ನಾಲಜಿಲಿ ಆಮೇಲೆ ಎಲ್ಲ ಥರ ಟೆಕ್ನಾಲಜಿ ಶೇರಿಂಗ್ನಲ್ಲಿ ಇದು ಭಾಳ ಅನುಕೂಲ ಆಗ್ತಿದೆ. ಇದು ಸೆಲ್ಫ್ ಡೆವಲಪ್ಮೆಂಟ್ ಸ್ಕಿಲ್ಲಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.